ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನುಸುಲಿಗೆ ವಿಭೂತಿಯಾದೆ, ಸುಡದೆ ಹಾಕಿದರೆ ಮೇಲುಗೊಬ್ಬರವಾದೆ. ನೀನು ಯಾರಿಗಾದೆಯೋ ಎಲೆ ಮಾನವ? ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯಾಗು ಜಗಕಲ್ಲ ಎಂಬ ಮಾತುಗಳನ್ನು ಸ್ಮರಿಸುತ್ತಾ, ಆತ್ಮೀಯ ಸಹೋದರ ಸಹೋದರಿಯರೇ, ಕೊನೆ ಪಿರಿಯಡು, ಫಸ್ಟ್ನೇ ಪಿರಿಯಡು ಮರಣ, ಸೆಕೆಂಡ್ ಪಿರಿಯಡು ಜನನ, ನಡುವೆ ನಂದು ಕರ್ಮ. ಹೌದು ಸರ್, ಕರ್ಮ ಬೇಕು ಸರ್. ಕರ್ಮದಲ್ಲಿ ಜನನ ಮರಣಕ್ಕೆ ಆ ಕರ್ಮ ಸಿದ್ಧಾಂತವನ್ನು ಹೇಳೋಕ್ಕಾಗಿ ನನಗೆ ಇಲ್ಲಿಗೆ ಅವಕಾಶ ಕೊಟ್ಟದಕ್ಕೆ ಮೊದಲಿಗೆ ನೆನೆಸೋದು ನಮ್ಮ ಪೂಜಾರಿ ಕರೇನಮ್ಮಯ್ಯನವ್ರನ್ನ. ಅವರು ಅವಕಾಶ ಫಸ್ಟಿಗೆ ಕಲ್ಪಿಸಿದ್ರು 28 ವರ್ಷದ ಹಿಂದೆ. ಎರಡನೇದಾಗಿ ನಾಗರಾಜಪ್ಪನವರು ಅದಕ್ಕೆ ಬುನಾದಿ ಹಾಕಕ್ಕೆ ಶುರು ಮಾಡಿದ್ದಾರೆ. ನಾನು ಮುನ್ಷಿ ಅಂತಿದ್ದೆ, ಒದ್ದೊಡೋಗ್ಬಿಡ್ತಿದ್ದೆ, ನಾನು ಸ್ವಲ್ಪ ಕಟ್ಟಿ ಹಾಕಿದ್ದಾರೆ. ಫಸ್ಟಿಗೆ ಬಂದ ತಕ್ಷಣ ನಾರಾಯಣಪ್ಪ ಗುರುಗಳು ಸಿಕ್ಕಿದ್ರು. ಇದು ಫಸ್ಟಿಗೆ, ಏನು ಸ್ವಾಮಿ ನನಗೆ ಯಾಕ್ರಿ ಇದು ಪಾಠ ಮಾಡೋದು, ಸ್ವಾಮಿ ಹಂಚಬೇಕು ಅಂದರು. ಹೌದು, ಹಂಚಬೇಕು. ಯಾವ ರೀತಿಯಲ್ಲಿ ಹಂಚಬೇಕು, ಹೇಗೆ ಹಂಚಬೇಕು ಎಂಬುವ ತತ್ವವನ್ನು ಈ ಬ್ರಹ್ಮವಿದ್ಯೆ ಸಮಾಜ ಹೇಳ್ಕೊಡ್ತಾಯಿದೆ. ಸುಮಾರು 42 ಜನ ಇದ್ದೇವೆ. ಜನನ ಮರಣಗಳ ನಡುವೆ ನಡೆಯುವಂಥ ಈ ಬದುಕೈತಲ್ಲ, ಎಂಥದ್ದು ಸರ್. ಬರುವಾಗ ಉಸಿರು, ಹೋಗುವಾಗ ಹೆಸರು, ನಡುವೆ ಬರೇ ಕೆಸರು. ಬರುವಾಗ ಜಾತಕ, ಹೋಗುವಾಗ ಸೂತಕ, ನಡುವೆ ಬರೇ ನಾಟಕ. ಹೌದಾ, ನಿಜವಾ ಅಂತ ಪರಾಮರ್ಶೆ ಮಾಡೋಕ್ಕೆ ಹೋದರೆ ತ್ರಿಮೂರ್ತಿಗಳನ್ನು ಇಟ್ಟಿದ್ದೇವೆ. 2 ದೀಪ ಉರಿತೈತೆ, ಆಧುನಿಕ ದೀಪವೂ ಉರಿತಾ ಇದೆ, ಆದಿದೀಪವೂ ಉರಿತೈತೆ. ಇದರ ನಡುವೆ ನಮ್ಮ ಬದುಕನ್ನು ಕಟ್ಕೋಬೇಕು. ಈಗ ಯಾವುದು ಶ್ರೇಷ್ಠ ಹಂಗಾರೆ? ಹೌದು, ಒಬ್ಬ ಬತ್ತನೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾನೆ. ಇನ್ನೊಬ್ಬತ್ತನೆ ಮರಳು ಯತ್ನವ ಮಾಡುವಂತಾನೆ. ನಾನು ಯಾವ್ದು ಮಾಡೋಣೀಗ? ಯಾವ್ದು ಮಾಡೋದು? ಯಾವುದೂ ಮಾಡಬೇಡ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಮಾಡಬೇಕೆ ಅನ್ನುವುದನ್ನು ನಮ್ಮ ನಾಗರಾಜಪ್ಪನವರು 2 ಸಣ್ಣ ಪುಸ್ತಕ ಕೊಡೋದಾರ, ದೊಡ್ಡವೇನಲ್ಲ. ಸೊ ಇದನ್ನು ತಗೊಂಡು ಓದ್ಕೊಂಡು ಬಾ ಅಂತ 1 ತಿಂಗಳಿಂದ ಕೊಟ್ಟಿದ್ರು. ಯಾಕಂದರೆ ನಾವು ಪಾಠ ಮಾಡ್ತಿದ್ದು, ಪಾಠನೇ ಬೇರೆ, ಇದು ಪಾಠ ಅಲ್ಲ, ಇದು ಪಟಪಟ. ಯಾಕೆಂದರೆ ಸ್ವಾತಂತ್ರ್ಯ ಬಂದಿದೆ ಅಂತ ನಾನು ಹೆಂಗೆ ಬೇಕಾದರೂ ಮಾತಾಡೋಂಗಿಲ್ಲ. ಇಲ್ಲಿ ಸ್ವಾತಂತ್ರ್ಯ ಎಂದರೆ ಸ್ವಚ್ಛಂದಾಚರಣೆಯ ರಹದಾರಿಯಲ್ಲ, ಅದೊಂದು ಹೊಣೆಗಾರಿಕೆಯ ಅರಿವಿನ ಶೃಂಖಲೆ ಅಂತಾರೆ. ಇದೊಂದು ಬೇಡಿ ಹಾಕಿದ್ದಾರೆ ನನಗೆ ನಾಗರಾಜಪ್ಪ ಅವರು. ಇರಲಿ ಮಾಡೋಣ. ಶರಣರು ಹೇಳ್ತಾರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ. ಹೌದು ಸರ್, ನನಗೆ ಕೊಟ್ಟಿದ್ದೀರಿ. ಅದನ್ನು ಈಗ ನಾವು ಹೇಳ್ತಾ, ಇದನ್ನು ಏನೋ ಕೂತಿಗೂ ಕೊಳ್ಳಿಗೂ ಹಾಕಿದ್ದಾರೆ. ಆನ್ಲೈನ್ ಹೋಗ್ಬೇಕಂತೆ, ಯಾವ ಲೈನುಗುಲ್ಲ ಮ್ಯಾಲೆ ಲೈನ್ ಐತೊಂದು. ಅದನ್ನು ಗಮನಿಸ್ತಾ ಮೂಲ ವಿಚಾರಕ್ಕೆ ಬಂದರೆ, ಕರ್ಮ ಎಂದರೇನು? ಚಾರ್ಟ್ ಬರಿಬೋದಾಯ್ತು, ಮೆಸ್ಸಾನಾಗಿದ್ದಾವೆ. ಇದೇ ಒಂದು ದೊಡ್ಡ ಚಾರ್ಟ್, ದೇಹನೇ. ಸಂಸ್ಕೃತದ ಮೂಲ ಶಬ್ದ ಕ್ರೂ ಎಂಬ ಶಬ್ದದಿಂದ ಬಂದಂಥ ಕರ್ಮ ಪದ ಮಾಡು ಅಂತ ಹೇಳುತ್ತೆ. ಕೆಲಸ ಮಾಡೋದು. ದೇವ್ರು ಕಳಿಸಿ ಪಂಚೇಂದ್ರಿಯಗಳಿದ್ದಾವೆ, ಕರ್ಮೇಂದ್ರಿಯಗಳಿದ್ದಾವೆ, ಅವನ್ನ ಮಾಡ್ಕೊಂತ ಹೋಗೋದು ಅಷ್ಟೇ ನಮ್ಮ ಕೆಲಸ. ಇಲ್ಲಿ ಹೇಗೆ ಮಾಡಬೇಕು ಅಂದರೆ, ವಿಜ್ಞಾನದ ಪ್ರಕಾರ ನ್ಯೂಟನ್ ಚಲನನಿಯಮ ಹೇಳುತ್ತೆ, ಒಂದು ಕಲ್ಲನ್ನು ಹೊಸದರೆ ಅದು ಕ್ರಿಯೆಯಾಗುತ್ತೆ, ಅದರಿಂದ ಬರುವಂಥದ್ದು ಪ್ರತಿಕ್ರಿಯೆ ಆಗುತ್ತೆ, ಅದೇ ಕರ್ಮ ಅಂತ ಹೇಳ್ತಾನೆ. ಏಕೆಂದರೆ ನಾನು ಎಷ್ಟು ಕಲ್ಲನ್ನು ವಸತಿ ನೀರಿನ ಮೇಗೆ ಅಷ್ಟು ಅಲೆ ಎದ್ದೇಳುತ್ತೆ, ನಿನ್ನ ಶಕ್ತಿ ಮೇಗೆ. ಅದಕ್ಕೆ ಕರ್ಮ ಅಂದರೆ ಬಲ ಮತ್ತು ಶಕ್ತಿ ಅಂತ ಹೇಳ್ತಾನೆ.
ಈ ನಿಟ್ಟಿನಲ್ಲಿ ನಾವು ಈ ಕರ್ಮವನ್ನು, ಈ ಮನುಷ್ಯನ ಬದುಕನ್ನು ನಾವು ಸಾಗಿಸಬೇಕಾಗಿದೆ. ಮನುಷ್ಯನ ಬದುಕು ಐತಲ್ಲ, ಮಾನವನ ಜನ್ಮ, ಇದರ ತತ್ವದಲ್ಲಿದೆ. ಯಾಕೆ ಬಂದಿದ್ದೀವಿ ನಾವು ಕೊನೆಯ ಜನ್ಮ ಅಂತ ಹೇಳ್ತೀವಿ. ಆದರೆ ಮತ್ತೆ ಹೇಳುತ್ತೆ, ಪುನರಪಿ ಜನನಂ ಪುನರಪಿ ಮರಣಂ. ಕರ್ಮವನ್ನು ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ, ಕರ್ಮಣೆ ವಾದಿಕಾರಸ್ತೆ ಫಲ ಕದಾಯಚ. ಕರ್ಮ ಅಲ್ಲೇ ಐತೆ, ಕರ್ಮ ನಂದಂತೆ, ಫಲ ಅವಂದಂತೆ. ಹಬ್ಬ ಹೆಂಗೈತಿ ನಿಯಮ? ಹೌದು ಸರ್, ನಾನು ಕರ್ಮವನ್ನು ಹೇಳ್ತಾ ಇದ್ದೀನಿ, ನೀವು ಫಲ ಕೊಡಬೇಕು ನನಗೆ ಅಷ್ಟೇ. ಈಗ ನಾನು ಎಷ್ಟರ ಮಟ್ಟಿಗೆ ಹೇಳ್ತೀನಿ ಅಷ್ಟರ ಮಟ್ಟಿಗೆ ಫಲ ಕೊಡ್ತೀರ. ಅದೇ ಕರ್ಮ ಸಿದ್ಧಾಂತ ಅಂತ ರುಕ್ಮಿಣಿ ಕೃಷ್ಣಮೂರ್ತಿಯವರ ಬರೆದಂಥ ಪುಸ್ತಕದಲ್ಲಿದ್ದು. ಅವರು ನಗರದ ಅವತ್ತೇ ಹೇಳಿದ್ದಾರೆ, ನೀನು ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕು ಅಂದರೆ ಅಷ್ಟೇ ಹೇಳ್ತೀವಿ ಸ್ವಾಮಿ, ನಾನೇ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಮತ್ತೊಂದು ಕರ್ಮ ಹೇಗಿದೆ ಅನ್ನೋದಕ್ಕೆ, ಒಂದು ಹಸು ನೀರು ಕುಡಿಯೋಕ್ಕೆ ಬರುತ್ತೆ, ಅದು ಎಷ್ಟು ಕುಡಿಯುತ್ತೆ ಅಷ್ಟೇ ಕುಡಿಯುತ್ತೆ, ನೀರನ್ನು ಗಲೀಜು ಮಾಡೋಕ್ಕೆ ಹೋಗಲ್ಲ, ಅದು ಸ್ವಲ್ಪ ಕುಡ್ಕೊಂತ ಹೊಟ್ಟೋಗುತ್ತೆ. ಎರಡನೇದು ಪಕ್ಷಿ ಬರುತ್ತೆ, ಅದು ಕುಡಿಯುತ್ತೆ, ನೀರು ಗಲೀಜು ಮಾಡಲ್ಲ. ಇನ್ನೊಂದು ಮೂರನೇದು ಬರುತ್ತೆ ಎಮ್ಮೆ. ಹೆಂಗೆ ಬರುತ್ತೆ ಅಂದರೆ ಬಾಯರಿಸಿತ್ತು ಅದಕ್ಕೆ, ಆದರೆ ಅದು ಸೀದಾ ನೀರು ಧುಮುಕುತ್ತೆ, ನೀರಿನೆಲ್ಲ ಕೆಸರು ಮಾಡುತ್ತೆ, ರಾಡಿ ಆಗುತ್ತೆ, ಆ ನೀರನ್ನು ಕುಡಿಯುತ್ತೆ. ಇದು ಕರ್ಮ ಅಂತ ನಾನು ಹೇಳಿದ್ದಲ್ಲ, ಸ್ವಾಮಿಯರು ಹೇಳಿ ಸಿದ್ದೇಶ್ವರ ಸ್ವಾಮೀಜಿಯವರ ಸಿದ್ಧಾಂತದಲ್ಲಿ ಕರ್ಮವನ್ನು ಹೇಳ್ತಾರೆ. ನೀರಿನಲ್ಲಿ ಮುಳುಗಿದಂಥ ಎಮ್ಮೆಯನ್ನು ಎಬ್ಬರಿಸೋಕ್ಕೆ ಮಾಲೀಕ ಬರ್ತದಾನೆ, ಬರಲ್ಲದು. ನಾವು ಮನುಷ್ಯರಂಗೆ ಕೆಟ್ಟದಕ್ಕೆ ಜೋತ್ ಬಿದ್ದುಬಿಡ್ತೀವಿ, ಅದಕ್ಕೆ ಎಬ್ಬರಿಸೋಕ್ಕೆ ಪರಮಾತ್ಮ ಬರಲೇಬೇಕು. ಯಾಕೆಂದರೆ ಜನನ ಮರಣಗಳ ನಡುವೆ ಸಾಗುತ್ತೈತಲ್ಲ, ಒಬ್ಬರು ತತ್ವಪದ ಹೇಳಿದರು, ಜನಪದ ಹೇಳಿದರು, ಪರಮಾತ್ಮ ಸ್ಮರಣೆ ಮಾಡಿದರು. ಒಬ್ಬೊಬ್ಬರ ಕರ್ಮ ಒಬ್ಬೊಬ್ಬರ ಥರಕ್ಕೆ. ತಬಲಾ ಬಾರಿಸಿದ್ರು, ಅವ್ರ ಕರ್ಮ ಸರ್ ಯಾವುದು ಸದಾ ಏನಿಲ್ಲ. ಒಂದು ಚರ್ಮ ತಗೊಂಡು ಬಡೋದು ಎಷ್ಟು ಬಂದು ನಾದ. ಆ ಕರ್ಮದಲ್ಲಿ ನಮ್ಮ ಬದುಕನ್ನು ಕಾಣಬೇಕಾಯಿತು. ಅದಕ್ಕೆ ಈ ಬದುಕು ಬಂದೈತೆ ಅನ್ನೋ ಮಾತನ್ನು, ಎಮ್ಮೆಯನ್ನು ಎಬ್ಬರಿಸೋಕ್ಕಾಗಲ್ಲ, ಅವನೇ ನೀರೊಳಗೆ ಇಳಿಬೇಕಾಯ್ತು, ಇಳಿದು ಹೊಡ್ಕೊಂಬರ್ಬೇಕಾಗತ್ತೆ. ಯಾಕೆಂದರೆ ಕರ್ಮ ಸಾರದು ಎಂಬ ಮಾತನ್ನು ಹೇಳ್ತಾ, ಬ್ರಹ್ಮ ವಿದ್ಯಾ ಸಮಾಜ, ನಾನು ಇವತ್ತು 28 ವರ್ಷದಿಂದ ಅಯ್ಯರನ್ನ ಕೇಳ್ತಾ ಇದ್ದೀನಿ. ವಿಷ್ಣುಗೂ ಪೂಜೆ ಇದೆ, ಶಿವನಿಗೂ ಪೂಜೆ ಇದೆ, ದೇವಸ್ಥಾನ ಮಾಡಿದ್ದೀವಿ, ಬ್ರಹ್ಮ ಮಾಡಿಲ್ಲ. ಜ್ಞಾನ, ವಿಜ್ಞಾನ, ಸುಜ್ಞಾನ, ಪರಿಜ್ಞಾನ, ಬ್ರಹ್ಮಜ್ಞಾನ 5 ಹಂತಗಳನ್ನು ಮೆಟ್ಟಿದಾಗ ಆ ಮಟ್ಟಕ್ಕೂ ಬೆಳಿಬೇಕು ಅಂತಂದರೆ ಸ್ವಲ್ಪ ಸಾಧನೆ ಬೇಕು ಸರ್ ಅನ್ನೋ ವಿಚಾರವನ್ನು ಹೇಳ್ತಾ, ಪುಣ್ಯ ಪುಣ್ಯೇನ ಕರ್ಮಣೇ ಭವತಿ ಪಾಪಂ ಪಾಪೇನ ಅಂತಾನೆ. ನಾವು ಎಷ್ಟು ಪುಣ್ಯ ಮಾಡ್ತೀವಿ ಅಷ್ಟು ಪುಣ್ಯ ಸಿಗುತ್ತೆ. ಯಾಕಂದರೆ ಸಾವು ಖಚಿತ, ಸತ್ತ ಮೇಲೆ ಮತ್ತು ನಾವು ಒಳ್ಳೇದು ಮಾಡಿದ್ರೆ ಮಾತ್ರ ಬರುತ್ತೆ, ಅಷ್ಟೇ ಅದು. ಆ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ಕಾಣ್ತಾ, ತ್ರಿಲೋಕಗಳಲ್ಲಿ ಕರ್ಮ ನಿಯಮವನ್ನು ಮಾಡಬೇಕಾದ್ರೆ 3 ನಿಯಮಗಳಿವೆ. ಒಂದು ಕಾರ್ಯಕಾರಣ ನಿಯಮ, ಒಂದು ವಿಕಾಸ ನಿಯಮ, ಇನ್ನೊಂದು ಪುನರ್ಜನ್ಮ ನಿಯಮ. ಈ ಪುಸ್ತಕದಲ್ಲಿ 10 ಅಧ್ಯಾಯಗಳಿವೆ. ನನಗೆ ಕೊಟ್ಟಿರೋದು ತ್ರಿಲೋಕಗಳಲ್ಲಿ ಇರುವಂಥ ವಿಚಾರವನ್ನು ಹೇಳಬೇಕಾದ್ರೆ 3 ವ್ಯಕ್ತಿಗಳು ಆದರೆ ಆಸ್ಪತ್ರೆಯನ್ನು ಕಟ್ಟೋಕ್ಕೆ ದುಡ್ಡನ್ನು ಕೊಡ್ತಿದ್ದಾರೆ. ಒಬ್ಬ ವ್ಯಕ್ತಿ ಕೊಟ್ಟಿರೋ ದುಡ್ಡು ದಾಕ್ಷಿಣ್ಯಕ್ಕಾಗಿ ಕೊಟ್ಟಿದ್ದಾನೆ. 2ನೇ ವ್ಯಕ್ತಿ ಕೊಟ್ಟಿರೋ ದುಡ್ಡು ತನ್ನ ಹೆಸರು ಗಳಿಸಬೇಕು ಅಂತ ಕೊಟ್ಟಿದ್ದಾನೆ. 3ನೇ ವ್ಯಕ್ತಿ ಕೊಟ್ಟಿರುವ ದುಡ್ಡು ರೋಗಿಗಳಿಗೆ ಅನುಕೂಲವಾಗಲಿ ಅಂತ ದುಡ್ಡು ಕೊಟ್ಟಿದ್ದಾನೆ. ಈ 3 ಗುಣಗಳು ಅವರವರಿಗೆ ಬಿಟ್ಟದ್ದು, ಅದನ್ನು ಪ್ರಶ್ನಿಸುವಕ್ಕೂ ಯಾರಿಗೂ ಇಲ್ಲ. ಅವರ 3 ಫಲ ಅವ್ರಿಗೆ ಪಡೆದದ್ದು. ಹಾಗಾಗಿ ಆ ಕರ್ಮ ಸಿದ್ಧಾಂತದಲ್ಲಿ ನಾವು ಹೇಳ್ತೀವಿ, ಆನಿ ಬೇಸೆಂಟ್ ಅವರ ವಿಚಾರದಲ್ಲೂ ಇದೇ ಬರುತ್ತಿಲ್ಲ. ಇವತ್ತು ಆನಿ ಬೇಸೆಂಟ್ ಜಯಂತಿಯದಲ್ಲೂ ಕೊಟ್ಟಿದ್ದೀವಿ ನಾವು. ಅವರ ಮಗು ನಾಯಿ ಕೆಮ್ಮಿನಿಂದ ನರಳ್ತಾ ಇರುತ್ತೆ. ಕ್ರಿಶ್ಚಿಯನ್ಸ್ ಆದರೂ ಕೂಡ ದೇವರನ್ನು ನಂಬುದವರವರು. ನಾಯಿ ಕೆಮ್ಮಿನಿಂದ ನರಳುತ್ತಿದ್ದಾಗ ಅವರಿಗೆ ಭಾಳ ವಿಚಿತ್ರ ಆಗುತ್ತೆ. ಏನಿದು ಬದುಕಿದು, ಮಗು ಏನು ಮಾಡಿತ್ತದು, ಇನ್ನು ಬೆಳೆದೇ ಇಲ್ಲ,
ಹುಡ್ದಂಕಲ್ಲೇ ಕಾಯಿಲೆ ಬಂತು, ಅದು ಯಾಕೆ ಜನ ತಪ್ಪು ಮಾಡಿತ್ತಂಗಾರೆ ಅನ್ನುವ ವಿಚಾರ ಅವರಿಗೆ ಸುಳು ಬಂದಾಗ ಥಿಯಾಸಫಿಯ ಪುಸ್ತಕಗಳನ್ನು ಓದ್ತಾಗ ಆಧ್ಯಾತ್ಮಿಕ ಚಿಂತನೆ ಬರುತ್ತೆ. ಬದುಕು ಅಂದರೆ ಆತ್ಮವನ್ನು ಪರಿಶೋಧನೆ ಮಾಡಬೇಕು. ಕರ್ಮ ನಿಜ, ಮಗುವು ಬಂದಿದೆ. ಒಬ್ಬ ಮನೆಯಲ್ಲಿ ಶ್ರೀಮಂತನೂ ಹುಟ್ಟುತ್ತಾನೆ, ಇನ್ನೊಬ್ಬರ ಮನೆಯಲ್ಲಿ ಬಡವನೂ ಹುಟ್ಟುತ್ತಾನೆ. ಒಬ್ಬ ಬುದ್ಧಿವಂತನಾಗ್ತಾನೆ, ಇನ್ನೊಬ್ಬ ದಡ್ಡನೂ ಆಗ್ತಾನೆ ಸರ್. ಹಾಗಾಗಿ ಅದು ಅವರವರ ಕರ್ಮವೇ ಅಲ್ಲ, ನಾವು ಮಾಡಿದ ಈಗ ವರ್ತಮಾನದಲ್ಲಿ ನಮ್ಮ ಕರ್ಮ ಇದೆ. ಇಲ್ಲೇ ಒಳ್ಳೆಯ ಕರ್ಮ ಮಾಡಿದರೆ ಮುಂದಿನದಲ್ಲಿ ಗ್ಯಾರಂಟಿ ಫಲ ಸಿಗುತ್ತೆ. ಕೊಡ್ತಾನೆ ಅವನು, ಕೊಡೋಕ್ಕಾಗೇ ಇರೋದು ಅಂಥ ಕರ್ಮ ವಿಚಾರವನ್ನು ಹೇಳ್ತಾ ಸ್ಥೂಲ ದೇಹ ಸೂಕ್ಷ್ಮ ದೇಹ ಇವೆಲ್ಲದಲ್ಲೂ ಕೂಡ ಮೊದಲೇ ಹೇಳ್ಬಿಡದೆ ಜಾಸ್ತಿ ಹೇಳೋದೇನು ಬೇಕಾಗಿಲ್ಲ. ಯಾಕಂದರೆ ಕೊನೆ ಪೀರಿಯಡ್ನಾಗೆ ಜಾಸ್ತಿ ಬೋರ್ ಮಾಡಬಾರ್ದು. ಹುಡುಗರಿಗೆ ಭಾರಿ ಬೇಸರ ಆಗ್ತೈತೆ ಅಂತ ನಾವು ನೋಡ್ತಿದ್ದು. ಹಾಗಾಗಿ ಬೇಸರ ಮಾಡಿಸೋದೇನು ಬೇಡ. ಬೇಸರ ಆಗೋಂಥದ್ದು ಏನೂ ಇಲ್ಲ. ನಾವೇನೈತೆ ಅಂದ್ರೆ ಬೇಸರ ಹಾಕಲಿ, ಗಾಳಿ ಅವನದು, ನೀರು ನಮ್ಮದು, ಕುಡಿತೀವಿ, ಮುಂದೆ ಕುಂತ್ಕೊಂತೀವಿ, ಹೋಗ್ತಾಯಿದ್ವಿ. ಮತ್ತು ಏನೂ ಮಾಡಿಲ್ಲ, ಇರೋ ತನಕ ಮಾಡೋಣ, ಮುನು ಜನ್ಮಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿ 7 ಲೋಕಗಳದ್ದು ಆದರೆ ಚಂದ್ರಶೇಖರ್ ಕಂಬಾರ್ ಹೇಳ್ತಾರೆ ಮೇಲೆ 7 ಲೋಕ ಕೆಳಗೆ 7 ಲೋಕ ಅಂತ ಹೇಳ್ತಾರೆ ಅವರು. ಆದರೆ ನಮ್ಮ ಥಿಯಾಸಫಿ ಹೇಳೋದು 7 ಲೋಕದಲ್ಲಿ ಕೊನೆಯ 3 ಲೋಕಗಳನ್ನು ಪರಿಶೀಲನೆ ಮಾಡೋಕ್ಕೆ ಇಲ್ಲಿ ಹೇಳ್ತಿದ್ದಾರೆ. ಈ 3 ಲೋಕದಲ್ಲಿರುವಂಥ ಮನೋಲೋಕ, ಕಾಮಲೋಕ, ಸ್ಥೂಲ ಲೋಕ, ಇದರಲ್ಲಿ ನಮ್ಮ ಬದುಕನ್ನು ಕಾಣಬೇಕಾದ್ರೆ ಅಂತರ್ಧಾನವನ್ನು ಮಾಡಬೇಕು, ಒಳ್ಳೆಯ ವಿಚಾರವನ್ನು ತಿಳ್ಕೋಬೇಕು ಹೇಳ್ತಾ ಭಾಳಷ್ಟು ಮಾತಾಡೋದು ಬೇಡ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಅದಕ್ಕೆ ಜ್ಞಾನಜ್ಯೋತಿಯನ್ನು ಬೆಳಗಿಸೋಣ ಅಂತ ಎಲ್ಲರಿಗೂ ತಿಳಿಸೋಣ. ಯಾಕಂದರೆ ಇವತ್ತು ಕೇವಲ ವಯಸ್ಸಿನವರಿಗೆಲ್ಲ ಯುವಶಕ್ತಿಗೆ ಬೇಕು ಸರ್. ಇದು ಭಾರತದ ತಿರುಳು, ಭಾರತದ ಸಂಸ್ಕೃತಿ, ಸನಾತನ ಧರ್ಮ ಉಳಿಬೇಕು ಅಂದರೆ ಯುವಶಕ್ತಿಗೆ ಹೋಗಬೇಕು ಅಂತ ನನ್ನ ಆಶೆ ವೈಯಕ್ತಿಕ. ಅದು ಕೇವಲ ನಾವು ಬಂದು ಓದಿವು ಆಡಿದೆವು ಇದನ್ನು ಪಠ್ಯ ಪುಸ್ತಕದಲ್ಲಿ ಇರ್ತವೆ. ಆದರೆ ಇವತ್ತಿನ ಈ ಭವ್ಯ ಸಂಸ್ಕೃತಿಯಲ್ಲಿ ಹೋಮದಲ್ಲಿ ನೀರಿನಲ್ಲಿ ಹೋಮ ಕದರಿದಂಗೆ ಆಗ್ತಾಯಿದ್ದೇನೋ ನೋಡೋಣ. ಪ್ರಪಂಚ ಅದಕ್ಕೆ ಕಾಲಮೇ ತಸ್ಮೈ ನಮಃ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅದನ್ನು ಮತ್ತೊಮ್ಮೆ ಕಾಲಕ್ಕೆ ನಮಸ್ಕರಿಸುತ್ತಾ ನಿಮಗೆ ಮತ್ತೊಮ್ಮೆ ನನ್ನ 2 ತೊದಲು ನುಡಿಗಳಿಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆಲ್ಲ ಶರಣಾರ್ಥಿಗಳು. ಜೈ ಭಾರತ್ ಸೇವಾ ಸಮಾಜ್. ಧನ್ಯವಾದ.